ಅಕ್ಕಿ ಹಿಟ್ಟಿನ ದೀಪ ತುಂಬಾನೇ ಶ್ರೇಷ್ಠ, ಜೊತೆಗೆ ಬೇಗ ಫಲ ಕೊಡುವಂತಹ ದೀಪ. ಅಂಥ ದೀಪನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ತಟ್ಟೆಗೆ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಕೊಡಬೇಕು. ಈ ರೀತಿ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ದೀಪ ಬಿರುಕು ಬಿಡೋದಿಲ್ಲ. ಹಾಗೆ ತುಪ್ಪನ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಗಂಟಿಲ್ದಾಗೆ. ಒಟ್ಟಿಗೆ ನೀರನ್ನು ಹಾಕ್ಕೊಂಡ್ರೆ ಹದ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ನಾದ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ದೀಪ ಬರುತ್ತೆ. ಹಾಗೆ ಹದ ನೋಡ್ಬೋದು, ಈ ರೀತಿ ಇದ್ದರೆ ಸಾಕಾಗತ್ತೆ. ಈಗ ಚೆನ್ನಾಗಿ ನಾದ್ಕೊಂಡು ಉಂಡೆಗಳಾಗಿ ಮಾಡ್ಕೊಳ್ಬೇಕು. ಉಂಡೆನ ಮಾಡಿಕೊಂಡು ಹೆಬ್ಬೆರಳಲ್ಲಿ ಈ ರೀತಿ ದೀಪ ಶೇಪ್ನ ಮಾಡಿಕೊಂಡ್ರೆ ದೀಪ ರೆಡಿ ಆಗುತ್ತೆ. ಹಾಗೆ ಅಕ್ಕಿ ಹಿಟ್ಟಿನ ದೀಪ ವೆಂಕಟೇಶ್ವರ ದೇವರಿಗೆ ತುಂಬಾನೇ ಶ್ರೇಷ್ಠ. ಇದನ್ನು 5 ವಾರ ಅಥವಾ 3 ವಾರ ಹಚ್ಬೋದು. 2, 5 ಅಥವಾ 9 ದೀಪನ ಹಚ್ಬೋದು. ಜೊತೆಗೆ ಈಶ್ವರ ದೇವರಿಗೂ ಸಹ ತುಂಬಾನೇ ಪ್ರಿಯವಾದದ್ದು. ಇದನ್ನು 3 ಸೋಮವಾರ ಅಥವಾ 5 ಸೋಮವಾರನೂ ಹಚ್ಬೋದು. ಹಾಗೆ ದೀಪನ ಹಚ್ಚಬೇಕಾದ್ರೆ ಇಷ್ಟಾರ್ಥನ ದೇವರಲ್ಲಿ ಕೇಳಿಕೊಂಡು ದೀಪನ ಬೆಳಗಿದ್ರೆ ಸಂಪೂರ್ಣ ಫಲ ಸಿಗುತ್ತೆ.